ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಮತ್ತು ಈ ಒಂದು ಬ್ಲಾಗ್ ಸಂಡೇ ಸ್ಪೆಷಲ್ ಬ್ಲಾಗ್ ಇರ್ತೈತಿ. ನಿಮ್ಗೆ ಹೇಳಿದ್ದೆ ಲಾಸ್ಟ್ ಬ್ಲಾಗ್ ಒಳಗೆ ನಾವು ಎಲ್ಲಿ ಹೋಗೋರಿದ್ದೀವಿ, ಏನು ಯಾವ ಫಂಕ್ಷನು, ಯಾರ ಮನೆಗೆ ಹೋಗೋರಿದ್ದೀವಿ, ಮತ್ತು ಎಲ್ಲರೂ ಸೇರೋರಿದ್ದೀವಿ ಅಂಥೇಳಿ ತುಂಬಾ ಸ್ಪೆಷಲ್ ಆಗೈತೆ ಅಂತಲೇ ಹೇಳಿದ್ದೆ. ಮತ್ತು ಅದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಆ ಬ್ಲಾಗ್ ಇದಾಗಿರ್ತೈತಿ. ನಾವು ಎಲ್ಲಿಗೆ ಹೋಗಿದ್ದೀವಪ್ಪ, ಯಾರ್ಯಾರೆಲ್ಲ ಬಂದರು, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಎಲ್ಲನೂ ಕೂಡ ಈ ಬ್ಲಾಗ್ ಒಳಗೆ ನಿಮ್ಗೆ ನೋಡೋಕೆ ಸಿಗ್ತೈತಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ. ನೀವು ಕೂಡ ಎಂಜಾಯ್ ಮಾಡಿರಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿರಿ. ಮತ್ತು ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೊಡಿರಿ. ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ಗಳನ್ನು ವಿಡಿಯೋಗಳನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ. ಇದೇ ರೀತಿಯಾದ ತುಂಬಾ ಎಂಟರ್ಟೈನಿಂಗ್ ಆದ ನನ್ನ ಫುಲ್ ಫ್ಯಾಮಿಲಿ ಬ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ಬ್ಲಾಗ್ ಆಗಿರ್ಬೋದು, ಮತ್ತೇನಪ್ಪ ನನ್ನ ಒಂದು ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಮತ್ತು ಒಂದು ಇಂಡಿಪೆಂಡೆಂಟ್ ಲೈಫ್ ಆಗಿರ್ಬೋದು, ಒಂಥರ ಮೋಟಿವೇಶ್ನಲ್ ಅಂತಲೂ ನೀವು ಹೇಳ್ತೀರಿ. ಸೊ ಆ ಥರದ ಒಂದು ವ್ಲಾಗ್ಸ್ ಆಗಿರ್ಬೋದು, ನನ್ನ ಬ್ಲಾಗಿಂದ ನಿಮಗೆ ಸಾಕಷ್ಟು ಎಂಟರ್ಟೈನ್ ಆಗ್ತಿದೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಈ ಥರದ ಬ್ಲಾಗ್ ನಿಮ್ಗೆ ಡೈಲಿ ನೀವು ನೋಡಬೇಕಂದ್ರೆ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಹಾಕಿದರೂ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ವಿಡಿಯೋನ ನೋಡ್ಬೋದು ಸ್ನೇಹಿತರೆ, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ಸ್ಮಾಲ್ ಬಿಸ್ನೆಸ್ಸನ್ನು ಮನೆಯಿಂದ ನಡೆಸ್ತೀನಿ. ಮತ್ತು ಅದರಲ್ಲಿ ನಿಮಗೇನಾದರೂ ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಫೋನ್ ಆದರೂ ಮಾಡಿರಿ, ಇಲ್ಲ ವಾಟ್ಸಪ್ ಮುಖಾಂತರ ಆದರೂ ನೀವು ನನಗೆ ಆರ್ಡರ್ಸ್ನ ಕೊಡ್ಬೋದು ಸ್ನೇಹಿತರೆ. ನೀವು ಆರ್ಡ್ರ್ ಕೊಟ್ಟಾದ ತಕ್ಷಣ ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದ ಆರ್ಡರ್ಸ್ ಕೊಟ್ಟು ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ ನಿಮ್ಮ ಒಂದು ಸಪೋರ್ಟನ್ನು ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ನಂತರ ಎಲ್ಲರೂ ಅವ್ರ ಮನೆಯಿಂದ ಟಿಫನ್ ಮುಗಿಸ್ಕೊಂಡು ಮತ್ತು ತಂಗಿ ಮನೆಗೆ ಬಂದಿದ್ವಿ. ಮಕ್ಕಳಿಗೆಲ್ಲ ರೆಡಿ ಮಾಡಾಕತ್ತಿದ್ವಿ. ಅಭಿಷೇಕ್ ಹೊಸ ಟೀ ಶರ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಅನು ಅಳಾಕತ್ತಿದ್ಲು. ಮತ್ತು ಆಕೆಗೆ ಹೆಂಗಾರ ಮಾಡಿ ಸಮಾಧಾನ ಮಾಡಿದ್ವಿ ನೋಡ್ರಿ. ಚಿಕ್ಕಮ್ಮ ನಮ್ದೆಲ್ಲರಿಗೂ ಆಗೈತಿ. ಅವ್ರ ಒಂದ ಗಾಡಿ ಮೇಲೆ ಬರ್ತಾರಂತಾನ ಮುತ್ತೋರ. ಅವ್ರು ಇಲ್ಲಿ ಬಂದು ಇಲ್ಲಿಂದ ಹೋಗುದ ಅವ್ರು. ಮತ್ತೆ ಇಬ್ರಿಗೆ ಗಾಡಿ ತಗೊಂಡ್ ಬಂದಿದ್ದೆ ನಾನು. ಇಬ್ರು ಒಂದೊಂದ್ ಗಾಡಿ ತಂದ್ಬಿಡ್ರಿ ಅಂದಿದ್ದೆ. ಮತ್ ಬಂದ್ರೆ ಚಲೋ ಆಗ್ತಿತ್ತು ತಗೊಂಡ್ ಬಂದಿದ್ರ. ಫೋನ್ ಹಚ್ಚಿ ಕೇಳಿಲ್ಲ. ಹಚ್ಚ ಇಲ್ಲ ಹಚ್ಚಿ ಕೇಳ. ಸ್ನೇಹಿತರೆ ನೋಡ್ರಿ, ನಾವು ಬಂದ್ವಿ. ಪದ್ಮ ಅಕ್ಕ, ನಾನು ಮತ್ತು ಮಕ್ಕಳು ಕರ್ಕೊಂಡು ನಾನು ಆಟೋದಾಗ ಬಂದ್ವಿ ನೋಡ್ರಿ. ಮತ್ತು ತಂಗಿಯರೆಲ್ಲ ಗಾಡಿ ತೊಗೊಂಡು ಬರಾಕತ್ತಿದ್ರು. ಬಟ್ ಈ ಒಂದು ವೆನು ಅಥವಾ ಲೊಕೇಶನ್ ಏನೈತಿ ಉಳ್ದವ್ರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಅವ್ರು ಸ್ವಲ್ಪ ಹಿಂದೆ ವೆಯ್ಟ್ ಮಾಡಕತ್ತಿದ್ರು. ನಾವು ಬಂದೀವಿ ರಾಯಲ್ ಪ್ಯಾಲೇಸಿಗೆ. ರಾಯಲ್ ಪ್ಯಾಲೇಸ್ ಅನ್ನೋದು ಒಂದು ರೆಸ್ಟೋರೆಂಟ್, ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಇದು ಗೋವಾ ರೋಡಿಗೆ ಬರ್ತೈತ್ರಿ, ಧಾರವಾಡದಾಗ. ಕೆಳಗೇರಿ ದಾಟಿ ಸ್ವಲ್ಪ ಮುಂದೆ ಬರಬೇಕಾಗ್ತೈತಿ ಗೋವಾ ರೋಡಿಗೆ, ಅಲ್ಲೈತಿ. ಸಾಕಷ್ಟು ಸರಿ ಬಂದೀವಿ, ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಮ್ಮ ತಂಗಿಯವ್ರ ಕಲೀಗ್ಸ್ ಅವ್ರ ಜೊತೆಗೆಲ್ಲ ಬಂದೀವಿ. ಬಟ್ ಫುಲ್ ಫ್ಯಾಮ್ಲಿ ಬಂದಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಲ್ಲರೂ ಬಂದೀವಿ. ನಾನು ಮಾತಾಡಿದ್ದೆ, ಬಟ್ ರೋಡ್ ಮ್ಯಾಗ ಇಷ್ಟೊಂದು ವೆಹಿಕಲ್ಸ್ ಸೌಂಡ್ ಬರಾಕತ್ತಿತ್ತು. ಆಮೇಲೆ ಪದ್ಮನ ಫೋನಲ್ಲಿ ಮಾತಾಡಕತ್ತಿದ್ಲು. ಹೀಗಾಗಿ ಮತ್ತು ನನ್ನ ವಾಯ್ಸ್ ಓವರ್ ಕೊಟ್ಟೆ ನೋಡ್ರಿ ಸ್ನೇಹಿತರೆ. ಅಂದ್ರೆ ಫುಲ್ ಇದು ಒಂಥರ NH ಹೈವೇ ಅಂತೀವಲ್ಲ ಆ ಥರನ ರೀ ಇದು. ಇದು ಬೈಪಾಸಿಗೂ ಕೂಡ್ತೈತಿ ಮತ್ತು ಇದು ಗೋವಾ ರೋಡನು ಅಂತ ಹೇಳ್ಬೋದು. ಅಲ್ಲಿ ಬರ್ತೈತೆ ನೋಡ್ರಿ ಧಾರವಾಡದಾಗ. ಚೆನ್ನಾಗಿರ್ತೈತಿ, ಸಾಕಷ್ಟು ಸಾರಿ ಬಂದೀವಂತ ಹೇಳಿದೆ. ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದಿದ್ರಲ್ಲ, ಸೊ ಮನೆಯೊಳಗೆ ಮಾಡೋದು ಅನ್ನೋದು ಇರತೈತಿ. ಹಿಂಗೆ ಹೊರಗಡೆ ಹೋಗೋನು ಚೆನ್ನಾಗಿರ್ತೈತಿ ಅಂಥೇಳಿ ತಂಗಿ ಪ್ಲ್ಯಾನ್ ಮಾಡಿದ್ಲು. ಮತ್ತು ಎಲ್ಲರೂ ಸೇರಿ ನಾವಿಲ್ಲೇ ಬಂದ್ವಿ ನೋಡ್ರಿ. ನೋಡೋಣ ಯಾರ್ಯಾರೆಲ್ಲ ಜಾಯಿನ್ ಆಗ್ತಾರೆ ಮತ್ತು ಇವತ್ತು ಹೆಂಗೆ ಹೋಗ್ತೈತಿ ನಮ್ಮ ಒಂದು ಸಂಡೇ ಸ್ಪೆಷಲ್ ಅಂಥೇಳಿ. ಕೊನೆವರೆಗೂ ವಿಡಿಯೋನ ನೋಡ್ತಾ ಇರ್ರಿ, ನೀವು ಕೂಡ ಎಂಜಾಯ್ ಮಾಡ್ತಾ ಇರ್ರಿ ಸ್ನೇಹಿತರೆ. ನೋಡ್ರಿ ನಾವಂತೂ ಬಂದಿವಿ, ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ. ಅದ ಹೇಳಿದೆ, ಒಂದೇ ಟೇಬಲ್ ಹಾಕಿ ರೆಡಿ ಮಾಡ್ರಿ ಅಂತ. ಇಲ್ಲೊಂದು ಐತಿ, ಮ್ಯಾಲ ಐತೆ ಅಲ್ಲೇ ತೊಗೊಂಡು
ಹ್ಮ್ ಅಲ್ಲಿ ಆ ಕಡೆ ಒಂದಿದ್ದ ಮಗದ ಮೇಲೆ ಬೀಜ ಎಷ್ಟಿಗೆ ಯಾವ್ದು ಬೀಜ ಇಲ್ಲ ಅವ್ವ 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 ಹೌದಾ ಚಲೋ ಆಯ್ತು ನೋಡುವ ವೇಟ್ ಮಾಡೋದು ಕಡಿಮೆ ಆಯ್ತು ನಿಮ್ಮ ಅಜ್ಜಗಳು ಇಬ್ರು ಬಂದ್ರೆ ಅವ್ರು ಈಗೆಲ್ಲೇ ಅಭಿ ಏನು ಬಿಡಬೇಡ ಅನ್ನ ಆಗಿಲ್ ಬಿಡ್ಲಿ ಅವ ಕಾಯ್ದ ಅನ್ನ ಆಗಿರಂಗಿಲ್ಲ ಗಿಡದಾಗೆಲ್ಲ ಅನ್ನಕ್ಕವ್ ನಿನಗೆ ಬೈತಾರವ್ರು ಮುಟ್ಟಬಾರ್ದು ನಾವು ಆಟೋದವ್ರು ಲಘು ಬಂದೀವ ಹಾಯ್ 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 ಮೇಡಮ್ ಇಲ್ಲೈತ್ ನೋಡಿ ಪಾರ್ಟಿ ಮೂಡ್ ಚಂದಾಗೈತಿ ಟಿ ಶರ್ಟ್ ಮಾಮಗಳು ಅದ ಅಂತೇನೆ ಇಲ್ಲ ಬಂದ್ವಿ ಇಲ್ಲ ಹೋಗಿರ್ಬೇಕಲ್ಲ ಅಲ್ಲೆಲ್ಲ ಅದನ್ನ ಇಲ್ಲ ಹೋಗಿರ್ಬೇಕು ಈ ಫೋಟೋ ಇಟ್ಟಾದ್ಮೇಲೆ ಝೂಮ್ ಮಾಡಿ ನೋಡಿದ್ರೆ ಕಾಂತಿ ಅಕ್ಕ ಕಾಣಾತಿ ಕಾಂತಿ ನೋಡಿ ಇನ್ ಸರಿ ನೀನು ಆ ಕಡೆ ನೋಡಿದ್ಯಾ ನೋಡಿ ಬೆಳಕು ಭಾಳ ಬರುತ್ತೆ ನನ್ನ ಕಡೆ ನೀ ಅತ್ತ ಸರಿ ಅನ್ನಂತೆ ನನಗ ಬಾಯ್ ಮುಚ್ಚಿಸ ಬಾಯ್ ಮುಚ್ಚಿಸ ಹಾಯ್ ಮಾಡ್ಸೋಣ ನೀವು ಬೇಡ ಡಿಲೀಟ್ ಮಾಡಿ ಇಟ್ಕೊಂಡೆಲ್ಲ ಹಾಕ್ಬೇಕು ಒಂದಷ್ಟೇ ಇಟ್ಕೊತಾರೆ ನಡಿ ಎಲ್ಲ ಬರ್ಲಿ ಹಂಗ ವಿಡಿಯೋ ತಗೊಳ್ಳೋದೇನು ಒಂದೊಂದು ಪೀಸ್ ಅವ್ರು ಬರ್ಲಿಲ್ಲ ಅನ್ನಾರ ಎಷ್ಟು ದೂರದಾರ ಇನ್ನವ್ರು ಸಪ್ಪ ಗೋಣಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಲ್ಲರೂ ಬಂದೀವಿ ಬಟ್ ದೊಡ್ಡ ತಮ್ಮ ಬಾಡಿಗೆ ಹೋಗಿದ್ದಾರೆ ಅವನ ನಂತರ ಜಾಯ್ನ್ ಆಗ್ತೀನಿ ಅಂದಾನ ನೋಡೋಣ ಅಂತ
ಮತ್ತು ಅಶೋಕ್ ಮಾಮ ಬರಬೇಕು, ಹಾಗೆ ನಮ್ಮ ತಂಗಿಯವ್ರ ಹಸ್ಬೆಂಡ್ ಬರಬೇಕು, ಮಾಮ ಬರಬೇಕು. ಅವರು ಡ್ಯೂಟಿ ಮುಗಿಸ್ಕೊಂಡು ಇಬ್ಬರು ಸೇರಿ ಬರ್ತಾರಂತ. ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಬಟ್ ನಮ್ದಂತೂ ನೋಡ್ತಾ ಇದ್ದೀರಿ ಸ್ಟಾರ್ಟ್ ಆಯಿತು ಬ್ಯಾಟಿಂಗ್. ಸ್ಟಾರ್ಟರ್ಸಲ್ಲೇ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಇನ್ನೊಂದು ಚಿಕನ್ ಮಂಚೂರಿಯನ್ ತರಿಸಿದ್ವಿ, ಹಾಗೆ ಒಂದು 4 ಮಸಾಲ ಪಾಪಡ್ ತರಿಸಿದ್ವಿ. ಬಟ್ ಬರೋ ಪುರ್ಸೊತ್ತಿಲ್ದ ವಿಡಿಯೋನ ತೊಗೊಳ್ಳಿಲ್ಲ, ಚಕಾಚಕ್ ಖಾಲಿ ಆಯ್ತು ಪಟ ಪಟ. ಎಲ್ಲರ ಫೇವ್ರೇಟ್ ಅಲ್ರಿ ಇವೆಲ್ಲ, ಹೀಗಾಗಿ ಫಟ್ ಅಂತ ಖಾಲಿ ಆಗಿಬಿಟ್ವು. ಆನಂತರ ಮೇನ್ ಕೋರ್ಸಲ್ಲಿ ಏನೈತಿ, ಇಲ್ಲಿದು ಒಂದು ಮರಾಠ ಸ್ಪೆಷಲ್ ಅಂಥೇಳಿ ಚಿಕನ್ ಹಂಡಿ ತೊಗೊಂಡಿದ್ವಿ. ಅಂದ್ರೆ ಸ್ವಲ್ಪ ಸ್ಪೈಸಿ ಬೇಕಲ್ರಿ ನಮಗೆ, ಹೀಗಾಗಿ ಯಾವಾಗಲೂ ಕೊಲ್ಹಾಪುರಿ ಟ್ರೈ ಮಾಡಿರ್ತೀವಿ, ಇದು ಮರಾಠ ಸ್ಪೆಷಲ್ ಅಂತ ಹೇಳಿದರು. ಹೀಗಾಗಿ ಅದೊಂದು ಮತ್ತು ಮಾಡಿದ್ವಿ. ಮತ್ತು ಮಕ್ಕಳಿಗೋಸ್ಕರ ಸ್ವಲ್ಪ ಸ್ಪೈಸ್ ಕಡಿಮೆ ಇರಲಿ ಅಂತ ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ವಿ, ಹಾಗೆ ಬಟರ್ ಕುಲ್ಚಾ ಆ್ಯಂಡ್ ನಾರ್ಮಲ್ ತಂದೂರಿ ರೋಟಿನೂ ಕೂಡ ಆರ್ಡ್ರ್ ಮಾಡಿದ್ವಿ. ಎಲ್ಲರೂ ಸೇರಿ ಮಸ್ತಾಗಿ ಎಂಜಾಯ್ ಮಾಡ್ಕೊಳ್ತಾ ಊಟ ಮಾಡ್ತಾ ಇದ್ವಿ. ಹಾಗೆ ದೊಡ್ಡ ತಮ್ಮ ಬಂದ, ಹೇಳಿದೆ ಬಾಡಿಗೆ ಹೋಗಿದ್ದ ಅಂಥೇಳಿ, ಬಟ್ ಅವ್ನು ಊಟ ಮಾಡಿ ಬಂದಿದ್ದಾರೆ, ನಮ್ಮ ಜೊತೆ ಇಲ್ಲೇನು ಊಟ ಮಾಡಲಿಲ್ಲ, ಹಾಗೇನೆ ಕಂಪ್ನಿ ಕೊಟ್ಟ. ಇದಾದ ನಂತರ ಏನಪ್ಪ ಅಂದ್ರೆ ಮಾಮರಿಬ್ಬರು ಜಾಯ್ನ್ ಆಗ್ತಾರೋ. ಅವರಿಗೆ ಮತ್ತು ನಾವೇನು ಮಾಡ್ತೀವಿ, ಕೊಲ್ಹಾಪುರಿ ಆರ್ಡ್ರ್ ಮಾಡ್ತೀವಿ. ನೋಡ್ತಾ ಇರ್ಬೋದು ಬಂದಾರ ಮಾಮಾರಿಬ್ಬರು. ಚಿಕನ್ ಕೊಲ್ಹಾಪುರಿ ಆರ್ಡ್ರ್ ಮಾಡ್ತೀವಿ. ನಂತರದಲ್ಲಿ ಜೀರಾ ರೈಸ್ ಅಂಥೇಳಿ ಎಲ್ಲನೂ ತೊಗೊಂಡು ಭರ್ಜರಿಯಾಗಿ ಊಟ ಮಾಡಿಕೊಂಡು ಹೊರಗೆ ಬರಾಕತ್ತೀವಿ ನೋಡ್ರಿ. ಎಲ್ಲರಿಗೂ ಕೇಳೋಣಂತ ಊಟ ಹೆಂಗಿತ್ತು ಅಂಥೇಳಿ. ಹೆಂಗಿತ್ತು ಊಟ? ಸೂಪರ್. ಬಟ್ ರಾತ್ರಿ ಆಗ್ಬೇಕೈತ್ವ ಇದು? ಹೌದಲ್ಲ, ಇದು ಮಧ್ಯಾಹ್ನ ಊಟ ರಾತ್ರಿ ಆದ್ರೂ ಊಟ ಇದು ಬರಾಕ್ ಸ್ವಲ್ಪ ದೂರ ಆಗತ್ತಲ್ಲಪ್ಪ, ಆಟೋದ್ ಗಿಟೋದ್ ಫೆಸಿಲಿಟಿ. ಹಾ, ಮಳಿದ ಮೇನ್ ಅಂದ್ರೆ ಮಳಿದ ಕರೆನ ಅದೊಂದು ಚಾಲು ಆಗ್ಬಿಡ್ತ ಸಂಜೆ ಅಂದ್ರೆ. ಅಕ್ಕನ ಕಾರ್ ಇದೆ ಎಲ್ಲ ಆಗ್ಬಿಡ್ಲ. ನಾವು ಅದ ಮಿಸ್ ಮಾಡ್ಕೊತೀವಿ. ಮನೆ ಅನ್ನೋನ್ ಮುಂದೆ ಅಂದೆ ನೋಡೋಣ. ಊಟ ಆಯಿತು. ನಂತರದಲ್ಲಿ ಪಾನ್ ತೊಗೊಂಡ್ವಿ, ಪಾನ್ ಹಾಕ್ಕೊಂಡ್ವಿ. ಆಮೇಲೆ ಏನೈತಿ, ತಮ್ಮ ಗಾಡಿ ತೊಗೊಂಬಂದಿದ್ನಲ್ರಿ, ಅದ ಗಾಡಿ ಒಳಗೆ ರಿಟರ್ನ್ ಹೊಂಟೇವಿ ನೋಡ್ರಿ. ಇದು ಬಂದುಬಿಟ್ಟು ಧಾರವಾಡದ ಕೆಳಗೇರಿ ನೋಡ್ರಿ. ಭಾಳ ಅಂದ್ರೆ ಭಾಳ ದೊಡ್ಡ ಕೆರೆ ಐತ್ರಿ ಇದು, ನೋಡ್ತಾ ಇರ್ಬೋದು. ಬಟ್ ಅಷ್ಟೊಂದು ಕ್ಲಿಯರ್ ಕಾಣಿಸಂಗಿಲ್ಲ, ಯಾಕಂದ್ರೆ ನಾವು ಗಾಡಿ ಒಳಗತ್ತೀವಿ. ಎಷ್ಟು ಸದ್ಯ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿದೆ. ಒಂದಿನ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಂತ ಕೆರೆನ, ಮತ್ತು ಒಂದು ಸಣ್ಣದ ಪಾರ್ಕ್ ಕೂಡ ಮಾಡ್ಯಾರ. ಇದು ಬಂದುಬಿಟ್ಟು ಕಲ್ಮೇಶ್ವರ ದೇವಸ್ಥಾನ ನೋಡ್ರಿ. ಇದು ಕೆಳಗೇರಿ ಕೆರೆ ದಂಡಿಗೆನ ಬರ್ತೈತಿ. ಈ ಕೆರೆ ದಂಡಿಗೆನ ನಾನು ಬಾಡಿಗೆ ಇದ್ದೆ ರೀ, ಕೆಲವು ದಿನಗಳ ಕಾಲ ಬಾಡಿಗೆ ಇದ್ದೆ. ಅವಾಗಿನ್ನೂ ನಾನು ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಬಾಡಿಗೆ ಬಂದು ಒಂದು 3-4 ತಿಂಗಳರ ನಾನು ಇಲ್ಲಿದ್ದೆ ರೀ. ಭಾಳ ನಿರ್ಜನ ಪ್ರದೇಶ ರೀ. ತುಂಬಾ ಭಯ ಬರ್ತಿತ್ತು ನನಗೆ. ಆ ಒಂದು ಪರಿಸ್ಥಿತಿನೂ ಕೂಡ ನಾನು ಅನುಭವಿಸೀನಿ. ಯಾಕಂದ್ರೆ ಕಾಕ 10-10ವರೆಗೆ ಬರೋರು, ಅಲ್ಲಿವರೆಗೇನು ಗುಯ್ ಅಂತಿತ್ರಿ, ಒಂಥರ ಜಂಗಲ್ ಟೈಪು. ಒಬ್ಬಾಕಿನ ಕಾಯ್ಕೋತಿ ಕೊಡ್ತಿದ್ದೆ ನಮ್ಮ ಕಾಕಾರ ಬರೋವರೆಗೇನು. ಅಂದ್ರೆ ಜಾಸ್ತಿ ಮನೆಗಳಿರ್ಲಿಲ್ಲ ರೀ, ಒಂದು 4-5 ಮನೆ ಅಷ್ಟೇ ಇದ್ವಿ ನಾವು. ಹೀಗಾಗಿ ಭಯ ಬರ್ತಿತ್ತು ರೀ ನನಗಂತೂ. ಸೊ ಈಗ ನೋಡ್ರಿ ಹೊಂಟೇವಿ. ಗಾಡಿ ಒಳಗೆ ಸಾಂಗ್ ಹಾಕ್ಯಾನ ತಮ್ಮ. ಇವ್ರು ನೋಡ್ರಿ ಗಾಡಿಗೆ ಹೋಗಾಕತ್ತಾರ. ಇಲ್ಲಿ ಚಿಕ್ಕಮ್ಮ ಭವಾನಿ ಮಕ್ಕಳು ಹೆಂಗೆ ಮಾಡ್ತಾರೆ ನೋಡ್ರಿ ಇವರಿಗೆ. ನಿಮ್ಮನ್ನು ಹಿಂದೆ ಹಾಕಿದ್ವಿ ಅನ್ನೋ ಥರ ಇಲ್ಲಿ ಹೊಂಟಾಳ ತಂಗಿ. ಸೊ ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದು ಏನು ಸಮಸ್ಯೆ ಆಗಿತ್ತಪ್ಪ ಅಂತಂದ್ರೆ, ಅವತ್ತು ನಮ್ಮ ಮುತ್ತು ಅಂದ್ರೆ ನನ್ನ ಕಸಿನ್ ಬ್ರದರ್ ಏನಿದಾನೆ ರೀ, ಅವ್ರದ್ದು ಫ್ರಿಜ್ ಆಫ್ ಆಗಿಬಿಟ್ಟಿತ್ತಂತ, ಒಟ್ಟು ಆನ್ ಆಗಾಕತ್ತಿಲ್ಲ ಅಂತ. ಅದು ಭಾಳ ವರ್ಷನೂ ಆಗೈತೆ ಬಿಡ್ರಿ, ಒಂದು 2-3 ಸಲ ಹಿಂಗೆ ಆಗಿತ್ತಂತ. ಅದಕ್ಕೆ ರಿಪ್ಲೇಸ್ ಮಾಡಿಬಿಡ್ಬೇಕಂತ ವಿಚಾರ ಮಾಡೇವ್ರಿ ಅಂತ ಮಾತಾಡಕತ್ತಿದ್ರು. ಸೊ ಗಾಡಿ ಮ್ಯಾಗ ಏನು ಹೋದ್ರಲ್ಲ ತಂಗಿ, ಭವಾನಿ, ಚಿಕ್ಕಮ್ಮ ಅವರೆಲ್ಲರೂ, ಅಂದ್ರೆ ಸುಜಾತ, ಮುತ್ತು ಅವರೆಲ್ಲರೂ ಗಿರ್ಯಾಸಕ್ಕೆ ಹೋದ್ರಿ ಫ್ರಿಜ್ ನೋಡೋಕೆ. ನಾವು ಮನೆಗೆ ಬರ್ತಾ ಇದ್ದೀವಿ. ಸಾಯಿನಗರ್ ಮೇಲೆ ಹಾಶ್ ಬಂದ್ವಿ. ಸಾಯಿಬಾಬಾ ದೇವಸ್ಥಾನ ಕೂಡ ತೋರಿಸಿದೆ ನಿಮಗೆ. ಹೋಗಿದ್ವಿ ನಾವು ಕಾರ್ತಿಕ ಮಾಸದೊಳಗೆ, ಕಾರ್ತಿಕ ಹಚ್ಚಿ ಬಂದಿದ್ವಿ ನೋಡ್ರಿ ಹೋಗಿ. ಆ ಒಂದು ಸಾಯಿಬಾಬಾ ದೇವಸ್ಥಾನದ ಕಡೆಯಿಂದ ಒಂಥರ ಶಾರ್ಟ್ಕಟ್ ಕರ್ಕೊಂಬರಕತ್ತಾನ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿಂದ ಒಂಥರ ಸುರಂಗ ರೋಡ್ ಅಂಥೇಳಿ, ಸುರಂಗ ಮಾರ್ಗ ಅಂತೀವಲ್ರಿ, ಆ ಥರ ಮಾಡ್ಯಾರ ಯೂನಿವರ್ಸಿಟಿಗೆ ಹೋಗಲಿಕ್ಕೆ. ಬರ್ರಿ ಹೋಗೋಣಂತ. ಅದ್ರೊಳಗೆ ಹೋಗೋದ ಒಂದು ಮಜಾ ನೋಡ್ರಿ. ನಾವು ಪುನಃ ಹೋದಾಗ ಈ ಥರದ್ದು ಒಂದು ಇದ್ರೊಳಗೆ ಹೋಗಿದ್ವಿ, ಶಿರ್ಡಿಗೆ ಹೋಗೋ ಟೈಮ್ನಾಗ. ಈಗ ನಮ್ಮ ಧಾರವಾಡದೊಳಗೆ ಸ್ವಲ್ಪ ಇರುವಲ್ತಕ ಒಂಥರ ಸುರಂಗದ ರೋಡ್ ಮಾಡ್ಯಾರ ನೋಡ್ರಿ. ಇದು ಡೈರೆಕ್ಟ್ ಇಲ್ಲಿಂದ ನಾವು ಹೋದ್ವಿ ಅಂದ್ರೆ ಯೂನಿವರ್ಸಿಟಿಗೆ ಹೋಗ್ತೇವೆ ರೀ, ನಮ್ಮ ಧಾರವಾಡದ ಯೂನಿವರ್ಸಿಟಿಗೆ ಹೋಗ್ತೇವೆ. ಅದು ಒಂದು ಮಜಾನ ಬೇರೆ ನೋಡ್ರಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅನ್ಸಕತ್ತಿತ್ತು. ಮಕ್ಳು ಅಂಕರ್ ಸಿಕ್ಕಾಪಟ್ಟಿ ಎಂಜಾಯ್ ಮಾಡಿದ್ರೆ. ಇದನ್ನಂತೂ ಚೆನ್ನಾಗಿತ್ತು ರೀ, ಚಲೋ ಮಾಡ್ಯಾರ. ನೋಡ್ತಾ ಇರ್ಬೋದು.
ಯಾರ್ಯಾರೆಲ್ಲ ಯೂನಿವರ್ಸಿಟಿ ನೋಡಿರಿ, ಯೂನಿವರ್ಸಿಟಿ ಒಳಗೆ ಸ್ಟಡಿ ಮಾಡಿರಿ, ನಮ್ಮ ಧಾರವಾಡೊಳಗೆ ಯಾರೆಲ್ಲ ಸ್ಟಡಿ ಮಾಡಿರಿ, ಸಪ್ತಾಪುರ ಈ ಥರ ಎಲ್ಲ ಪಿ ಜಿ ಹಾಸ್ಟೆಲ್ ಲೈಫ್ ಯಾರೆಲ್ಲ ಎಂಜಾಯ್ ಮಾಡಿರಿ ಅಥವಾ ಸ್ಟ್ರಗಲ್ ಮಾಡಿರಿ, ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ವಿದ್ಯಾಕಾಶಿ ಅಂತನ ಫೇಮಸ್ ನಮ್ಮ ಧಾರವಾಡ. ಸಾಕಷ್ಟು ಜನರು ಇಲ್ಲೇ ವಿದ್ಯೆಯನ್ನು ಪಡೆದಾರ, ಕ್ಲಾಸಸ್ಸನ್ನು ತೊಗೊಂಡಾರ ಅನ್ನೋದು ನನಗೂ ಗೊತ್ತು. ಯಾರೆಲ್ಲ ಆ ಥರ ಇದ್ದೀರಿ ಕಮೆಂಟ್ಸಲ್ಲಿ ತಿಳಿಸ್ರಿ, ನಿಮ್ಮ ಅಭಿಪ್ರಾಯ ಅನಿಸಿಕೆನ ಖಂಡಿತವಾಗ್ಲೂ ತಿಳಿಸ್ರಿ. ನಾವು ಅದನ್ನು ದಾಟಿ ಬಂದ್ವಿ ನೋಡ್ರಿ ಯೂನಿವರ್ಸಿಟಿ ಅಂತೂ ತುಂಬ ದೊಡ್ಡದೈತ್ರಿ, ತುಂಬ ಅಂದ್ರೆ ತುಂಬಾ ದೊಡ್ಡದೈತಿ. ಇಲ್ಲಿ ಗ್ರೌಂಡ್ ಆಗಿರ್ಬೋದು, ಮತ್ತು ಈ ಥರದ್ದೆಲ್ಲ ಪರಿಸರ ಆಗಿರ್ಬೋದು, ಮತ್ತು ಯೂನಿವರ್ಸಿಟಿ ಬಿಲ್ಡಿಂಗ್ ಆಗಿರ್ಬೋದು, ತುಂಬ ಅಂದ್ರೆ ತುಂಬ ದೊಡ್ಡದೈತಿ. ನೋಡ್ತಾ ಇರ್ಬೋದು. ಬಸ್ಸಸ್ ಅವೈಲೇಬಲ್ ಅಂತೂ ಸಾಕಷ್ಟು ಐತೆ ಬಿಡ್ರಿ ಇಲ್ಲೇ. ಯಾಕಂದ್ರೆ ಸ್ಟೂಡೆಂಟ್ಸಿಗೆಲ್ಲ ತುಂಬಾ ಹೆಲ್ಪ್ ಆಗಲಿ ಅಂಥೇಳಿ ಸಾಕಷ್ಟು ಬಸ್ಸಸ್ ಅದಾವ್ರಿ. ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಯೂನಿವರ್ಸಿಟಿ ಬಿಲ್ಡಿಂಗ್ ನೋಡ್ರಿ. ಈ ಥರ ಸಾಕಷ್ಟು ಡಿಪಾರ್ಟ್ಮೆಂಟ್ಸನ್ನು ಒಳಗೊಂಡೈತಿ ಯೂನಿವರ್ಸಿಟಿ. ಮತ್ತು ಗ್ರೌಂಡ್ ನೋಡ್ರಿ ಎಷ್ಟು ದೊಡ್ಡದೈತಂದ್ರೆ ಗ್ರೌಂಡ್. ನಮ್ಮ ತಮ್ಮರೆಲ್ಲ ಸಣ್ಣೋರಿದ್ದಾಗೆಲ್ಲ ಫ್ರೆಂಡ್ ಜೊತೆ ಈ ಒಂದು ಯೂನಿವರ್ಸಿಟಿ ಗ್ರೌಂಡಿಗೆ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ರು. ಅದೆಲ್ಲ ನೆನಪಾಗ್ತಾ ಇತ್ತು. ತಮ್ಮ ಅದನ್ನ ಹೇಳ್ತಾ ಇದ್ದ. ಈಗ ನನ್ನ ಮಗ ಗಿರೀಶ್ ಅವರೆಲ್ಲ ಬರುವಂಥ ಟೈಮ್ ಆಗೈತಿ ಈಗ, ಹಿಂಗಂತ ಹೇಳಿ ಅವರು ಕೂಡ ಅದನ್ನ ಮಾತಾಡ್ತಾ ಇದ್ರು. ಯೂನಿವರ್ಸಿಟಿ ಅಂತ ತೋರಿಸಿದೆ ನಿಮಗೆ, ಇಷ್ಟ ತೋರಿಸೇನಿ. ನೋಡೋಣಂತ ಒಂದಿನ ಬೇಕಾರೆ ಸಪ್ರೇಟಾಗಿ ಒಂದು ಯೂನಿವರ್ಸಿಟಿಯ ಒಂದು ಬ್ಲಾಗ್ ಮಾಡೋಣಂತ. ಚೆನ್ನಾಗಿರ್ತೈತಿ. ನಾನು ಕೂಡ ನನ್ನ ಒಂದು ಎಮ್ಮೆದು ಲಿಸ್ಟ್ ನೋಡೋಕೆ ಹೋಗಿದ್ದೆ. ಆ ಟೈಮಲ್ಲೇ ನಾನು ಬಿಲ್ಡಿಂಗ್ ಪೂರ ನೋಡಿದ್ದು. ಬಟ್ ನನಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಶೀಟ್ ಅದೇನೋ ಅಂತಾರಲ್ಲ, ಅದ್ರೊಳಗೆ ನನಗೆ ಸೀಟ್ ಸಿಕ್ಕಿರಲಿಲ್ಲ. ಪೇಮೆಂಟ್ ಕೊಟ್ಟು ಓದುವಷ್ಟು ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ನಮ್ಮ ತಾಯಿಯವ್ರು ಭಾಳ ಆಸೆ ಇತ್ತು ಎಮ್ ಎ ಮಾಡಿಸ್ಬೇಕಂತ ಹೇಳಿ. ಬಟ್ ನಮ್ಮ ಪರಿಸ್ಥಿತಿ ಹಂಗಿರಲಿಲ್ಲ. ನಾನು ಅವಾಗಲೇ ಅಂದ್ರೆ ಫಸ್ಟ್ ಪಿ ಯು ಸಿಯಿಂದನೇ ಕೆಲಸ ಮಾಡ್ತಿದ್ದೆ ರೀ ನಾನು. ಹಾಗಾಗಿ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮ್ಮ ಹುಬ್ಳಿ ಕಾಕರಿಗಂತೂ ನಾನು ಲಾಯರ್ ಆಗಬೇಕಂತ ಭಾಳ ಆಸೆ ಇತ್ತು. ಬಟ್ ಏನು ಮಾಡೋದು, ಶಕ್ತಿ ಅಂತೂ ಇರಲಿಲ್ಲ ಸ್ನೇಹಿತರೆ. ನಮ್ಮ ಹಣೆ ಬರಹ ಇಷ್ಟ ಐತಂತ ಅಂದ್ಕೊಳ್ತೀವಿ ನೋಡ್ರಿ. ನಾವೇನು ಊಟ ಮಾಡ್ಕೊಂಡ್ವಿ, ಅಲ್ಲೇ ಐಸ್ ಕ್ರೀಮ್ ಇರಲಿಲ್ಲ ರೀ. ಊಟ ಮಾಡಿ ಐಸ್ ಕ್ರೀಮ್ ಇಲ್ಲ ಅಂದ್ರೆ, ಅಥವಾ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸ್ಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ, ಅಲ್ಲಿರಲಿಲ್ಲ. ಬಟ್ ಪಾನ್ ತಿಂದ್ವಿ. ಮನೆಗೆ ಬಂದಮೇಲೆ ಫ್ರಿಜ್ಜಲ್ಲೇ ಒಂದು ಐಸ್ ಕ್ರೀಮ್ ಬಾಕ್ಸ್ ಇತ್ತು. ಫ್ಯಾಮ್ಲಿ ಪ್ಯಾಕ್ ಅಂತೀವಲ್ಲ ಆ ಥರ ಒಂದು ಬಾಕ್ಸ್ ಇತ್ತು. ಸೊ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಟ ಆಡಿದ್ವು ಮಕ್ಕಳು. ಆಟ ಆಡಿದ ನಂತರ ಇನ್ನೇನು ಚಹಾ ಬ್ಯಾಡ ಬಿಡು ಅಂದು ಐಸ್ ಕ್ರೀಮ್ ನೆನಪಾಗ್ಬಿಡ್ತಾವ್ರಿ. ನಮ್ಮ ತನೂ ನೋಡಿದ್ಲಂದ್ರೆ ಬಿಡೋದನೇ ಇಲ್ಲ. ಹೀಗಾಗಿ ಮತ್ತೆ ಎಲ್ಲರೂ ಸೇರಿ ಐಸ್ ಕ್ರೀಮ್ ತಿನ್ನಾಕತ್ತೀವಿ. ಅಷ್ಟರಲ್ಲೇ ಕಾವೇರಿ ಕೂಡ ಬಂದ್ಲು. ಆಕಿಗೂ ಲಾಸ್ಟ್ ಅದ ಡಬ್ಬ ಒಳಗಿಂದ ಸ್ವಲ್ಪ ಆಕಿಗೂ ಕೊಟ್ವಿ. ನೀ ಮೊದಲು ಐಸ್ ಕ್ರೀಮ್ ತಿನ್ನ, ಆಮೇಲೆ ಚಾಗಿ ಕುಡಿ ಅಂತಂತೇಳಿ. ಸೊ ಈ ರೀತಿಯಾಗಿ ಇವತ್ತು ಸಂಡೇ ಸ್ಪೆಷಲಾಗಿ ಹೋತಂತ ಹೇಳ್ಬೋದು. ನನಗಂತೂ ಗೊತ್ತಾನೆ ಐತಿ ಈ ಥರ ಇದ್ರೆ ಎಷ್ಟು ಸಂತೋಷವಾಗಿರ್ತೇನೆ ಅಂಥೇಳಿ. ತುಂಬ ಅಂದ್ರೆ ತುಂಬ ಖುಷಿಯಾಗಕತ್ತಿತ್ತು ರೀ, ನಿಜವಾಗ್ಲೂ ಖುಷಿಯಾಗಕತ್ತಿತ್ತು. ಮತ್ತು ಎಲ್ಲರೂ ಕೂಡ ಕಾರ್ನ ಮಿಸ್ ಮಾಡ್ಕೊಂಡ್ರಿ ಇವತ್ತು ಈ ಥರ ಹೋಗುವಾಗ. ಮತ್ತು ಅದೇ ಹೇಳಿದ್ನಲ್ಲ, ಈಗ ನೋಡ್ರಿ ಯೂನಿವರ್ಸಿಟಿ ಫುಲ್ ನೋಡೋಕ್ಕಾಗಲಿಲ್ಲ, ಕೆಳಗೆರೆ ಕೆರೆ ನೋಡೋಕ್ಕಾಗಲಿಲ್ಲ. ಅದೇ ನಮ್ಮದೇ ಕಾರ್ ಆಗಿದ್ರೆ ನಾವು ನಿಲ್ಲಿಸಿ ಮಾಡಿ ನೋಡಿ ಇನ್ನೂ ಮಕ್ಕಳಿಗೆಲ್ಲ ಎಂಜಾಯ್ ಮಾಡಿಸ್ಬೋದಿತ್ತು. ಇವತ್ತು ನಿಜವಾಗ್ಲೂ ಕಾರ್ ಭಾಳ ಮಿಸ್ ಮಾಡ್ಕೊಂಡ್ವಿ ಸ್ನೇಹಿತರೆ ನಾವು. ಏನು ಮಾಡೋದು, ಪರಿಸ್ಥಿತಿನ ಆ ಥರ ಇತ್ತು ನಂದು, ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ತೇನೆ ನೋಡ್ರಿ.